ವಕ್ಫ್ ತಿದ್ದುಪಡಿ ಕಾಯ್ದೆ ಇಡೀ ದೇಶದಲ್ಲಿ ಇದೇ ಸುದ್ದಿ. ಬಂಗಾಳದಲ್ಲಿ ಬೆಂಕಿಯನ್ನೇ ಬೆದಬಿಟ್ಟಿದೆ. ಆದ್ರೆ ಇದೇ ಮೊದಲ ಬಾರಿಗೆ ಪ್ರಧಾನಿ ವಿಪಕ್ಷಗಳ ವಿರುದ್ಧ ಮಾತಿನ ಬಾಣ ಬಿಟ್ಟಿದ್ದಾರೆ. ಭಯ ಮೂಡಿಸುವುದನ್ನ ನಿಲ್ಲಿಸಿ ಅಂತ ತಾಕೀತು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಗುತ್ತಿಗೆ ಮೀಸಲಾತಿಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಈ ಮಾತಿಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದು ಸರ್ಕಾರ ಹಠಕ್ ಬಿದ್ದು ಋಣ ಕಂದಾಯ ಕಟ್ಟಿ ಮುಸ್ಲಿಂ ಪ್ರೀತಿ ಗೆಲ್ಲುವ ಪಣ ತೊಟ್ಟಿದೆ. ಜಿದ್ದು ಸಾಧಿಸಿ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕಲ್ಪಿಸಲಾಗಿದೆ. ಸಂವಿಧಾನದಲ್ಲೇ ಇಲ್ಲದ ವ್ಯವಸ್ಥೆಯೊಂದನ್ನ ಅಲ್ಪಸಂಖ್ಯಾತರಿಗೆ ಹಾಸಿ ಹಾಲೆರೆದಿದೆ. ಕಮಲ ವಿರುದ್ಧ ಸದಾ ಇದೇ ಪುಸ್ತಕ ಹಿಡಿದು ಮಸ್ತಕ ಚಲಾಯಿಸ್ತಾ ಇದ್ದ ಹಸ್ತದ ವಿರುದ್ಧ ಮೋದಿ ಮಾತಿನ ದಾಳಿ ಇಟ್ಟಿದ್ದಾರೆ. ಎಸ್ಸಿ, ಎಸ್ಟಿ, ಒಬಿಸಿ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಟೆಂಡರ್. ಕರ್ನಾಟಕದ ಗುತ್ತಿಗೆ ಕೋಟಾ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ. ಮುಸ್ಲಿಂ ಮೊಹಬ್ಬತ್ ಕಿ ಮೀಸಲಾತಿ ಈ ಅಸ್ತ್ರವನ್ನ ಶಸ್ತ್ರವಾಗಿ ಬಳಕೆ ಮಾಡುವಲ್ಲಿ ರಾಜ್ಯ ಬಿಜೆಪಿ ಸೋತಿದೆ. ಆದ್ರೆ ಕೇಂದ್ರ ಬಿಜೆಪಿ ಮಾತ್ರ ಕರ್ನಾಟಕದ ಕೋಟಾಗೆ ಲಗ್ಗೆ ಇಟ್ಟು ಲಗಾಮು ಚಲಾಯಿಸಿದೆ. ಹರಿಯಾಣದ ಹಿಸ್ಸಾರ್ನಲ್ಲಿ ಪ್ರಧಾನಿ ಮೋದಿ ಇವತ್ತು ಇದೇ ವಿಚಾರವನ್ನೇ ಮಾತಿನ ದಾಳಿಗೆ ಬಳಸಿದ್ರು. ಜಾತಿ ಆಧಾರಿತ ಮೀಸಲಾತಿ ಕಲ್ಪಿಸಿದ ಡಾಕ್ಟರ್ ಬಾಬಾ ಸಾಹೇಬರಿಗೆ ಮಾಡಿದ ಅವಮಾನ ಅಂತ ತಿವಿದ್ರು. कर्नाटक की कांग्रेस सरकार ने टेंडर में भी अब एससी, एसटी, ओबीसी के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी. ಮುಸ್ಲಿಮರು ಆರ್ಥಿಕವಾಗಿ ಸಬಲರಾಗಿದ್ದಾರಾ? ಯಾಕೆ ಮಾಡಬಾರದು? ಮೋದಿ ಮತ್ತು ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಾತಿನ ದಾಳಿ. ಇತ್ತ ಬೆಂಗಳೂರಿನ ಅಂಬೇಡ್ಕರ್ ಜಯಂತಿಯಲ್ಲಿ ಮುಸ್ಲಿಂ ಕೋಟಾ ಸಮರ್ಥಿಸಿದ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬಲು ಈ ಮೀಸಲಾತಿ ಅಂತ ಬಿಜೆಪಿಗೆ ತಿರುಗೇಟು ಕೊಟ್ರು. ಅದಕ್ಕೊಂದು ಪ್ರಚಾರ ಮಾಡೋದು, ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಆ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಭಯ ಮೂಡಿಸೋದನ್ನ ನಿಲ್ಲಿಸಿ. ವಕ್ಫ್ ವಿರೋಧಿಸಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮೌನ ಮುರಿದ ಪ್ರಧಾನಿ. ಸಂಸತ್ನಲ್ಲಿ ವಕ್ಫ್ ಮಸೂದೆ ಪಾಸ್ ಆಗಿ ರಾಷ್ಟ್ರಪತಿ ಅಂಕಿತವೂ ಬಿದ್ದಿದೆ. ಆದರೆ ಬಂಗಾಳದಲ್ಲಿ ಕುಮ್ಮಕ್ಕಿನ ಕಿಡಿ ಹಾರಿದ್ದು ಕೋಮು ಜ್ವಾಲೆಯ ಸ್ವರೂಪ ಪಡೆದಿದೆ. ಈ ಬೆನ್ನಲ್ಲೇ ಪ್ರಧಾನಿ ಮೋದಿ ಮೊದಲ ಬಾರಿ ವಿಪಕ್ಷಗಳನ್ನ ಗುರಿಯಾಗಿಸಿದ್ದಾರೆ. ವಕ್ಫ್ ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ, ಭಯ ಹುಟ್ಟಿಸುವ ಕೆಲಸ ಬಿಡಿ ಅಂತ ತಾಕೀತು ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ಗೆ 2 ಸವಾಲುಗಳನ್ನ ಕೊಟ್ಟಿದ್ದಾರೆ. कांग्रेस की इस कुनीति का सबसे बड़ा प्रमाण वक्फ कानून है. वोट बैंक को खुश करने के लिए इस कानून को ऐसा बना दिया, संविधान से ऊपर कर दिया. ये बाबा साहब का सबसे बड़ा अपमान का काम था. मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए. क्यों नहीं बनाते भाई? संसद में टिकट देते हैं, 50% मुसलमानों को दो. ಒಟ್ಟಾರೆ ಬಿಜೆಪಿ ಬತ್ತಳಿಕೆಗೆ ಕರ್ನಾಟಕದ ಕಾಂಗ್ರೆಸ್ ಗುತ್ತಿಗೆ ಮೀಸಲಾತಿಯು ಸೇರ್ಪಡೆಯಾಗಿದೆ. ಈ ಅಸ್ತ್ರವು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳಲ್ಲಿ ಅಬ್ಬರಿಸೋದು ಮೋದಿ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.